ಗಾಡಿ ಸಡನ್ ಆಗಿ ನಿಂತೋಯ್ತು. ಮಂಗಳೂರು ಫುಡ್ ಈಗಲೇ 4-5 ದಿನಕ್ಕೆ ಮನೆಗೆ ಹೋಗ್ಬೇಕು. ಸಕ್ಕದಾಗಿದ್ದೀನಿ ನೋಡಕ್ಕೆ, ನಾನು ಸೂಪರ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾವು ಇಲ್ಲಿಂದ ವಾಪಸ್ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಬೆಂಗಳೂರಿಗೆ ಹೋಗೋ ಪ್ಲಾನ್ಸ್. ಬನ್ನಿ, ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ. ಟ್ರೈನರ್ ಸರ್ ಬೆಳಗ್ಗೆ ಎದ್ದು ಬಂದ್ಬಿಟ್ಟಿದ್ದಾರೆ ಬ್ರೇಕ್ಫಾಸ್ಟ್ಗೆ. ನಾವು ನೋಡ್ತಾ ಇದ್ದೀವಿ ಗೈಸ್. ಸೊ ಫೈನಲಿ ಹೊರಟಿದ್ದೀವಿ ಗೈಸ್. ಈಗ ಆನ್ ದ ವೇ ನಾನು ಬಟ್ಟೆ ತಗೊಳ್ಳೇಬೇಕು, ಬಿಕಾಸ್ ಇದೇ ಬಟ್ಟೆ ಹಾಕೊಂಡು ಓಡ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಮುಂಚೆ ಒಂದು ಒಳ್ಳೆ ಬಟ್ಟೆ ಓಕೆ ಬ್ರೋ. ಟೋಟಲ್ Ravan bro is also there guys. He is very much strict guy. He not laughing. See he very strict guy. Our joke ಬೇರೆ guys. Our joke ಬೇರೆ, ನಮ್ಮ joke ಬೇರೆ. ಅಲ್ವಾ? ಹಲೋ ಮಚ್ಚ. ಹಲೋ ಸಂಜಯ್. ನಮ್ಮ ಜೋಕೆ ಬೇರೆ, ಅವ್ರ ಜೋಕೆ ಬೇರೆ. ನಾವು ನಗೋ ಜೋಕಿಗೆ ಅವ್ರು ನಗಲ್ಲ, ಅವ್ರು ನಗೋ ಜೋಕಿಗೆ ನಾವು ನಗ್ತೀವಿ. ಬಟ್ ನಾವು ನಗೋ ಜೋಕಿಗೆ ಅವ್ರು ನಗಲ್ಲ. ಗೈಸ್, ಮಂಗಳೂರು ಕಡೆಗೆ ಹೊರಟಿದ್ದೀವಿ. ನಂಗೆ ಎದ್ದೆ ಬರ್ತಿದ್ದು, ಒಂದು ನ್ಯಾಪ್ ಹೊಡಿತೀನಿ. ನ್ಯಾಪ್. ಬಾಯ್ ಬ್ರೋ, ಬಾಯ್, ಸಿ ಯು. ಶ್ರವಣ್ ಬ್ರೋ ಇಲ್ಲಿಂದ ಓಡ್ತಾರೆ, ಆಮೇಲೆ ವಾಪಸ್ ಮತ್ತೆ ಸಿಗ್ತಾರೆ. ಸೊ ನಾವು ಬಟ್ಟೆ ತೊಗೊಳೋದಿತ್ತು. ಶ್ರವಣ್ ಬ್ರೋ ಇಲ್ಲೇ ಮಂಗಳೂರಲ್ಲಿ ಕೆಲಸ ಇದೆ ಅಂತ ಹೋದ್ರು. ನಾವು ನಮ್ಮ ಫ್ರೆಂಡ್ ಮನೆ ಇಲ್ಲೇ ಇದೆ ಮಂಗಳೂರಲ್ಲಿ, ಒಬ್ರದ್ದು ಹಂಗೆ ವಿಸಿಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಆನ್ ದ ವೇ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ಇಸ್ಕೊಂಡು ಚೇಂಜ್ ಮಾಡಿಕೊಂಡು ನಾವು ಈಗ ಹೊರಟಿರೋದು ಎಲ್ಲಿಗೆ ಅಂದರೆ ಮಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಫ್ರೆಂಡ್ ಮನೆಗೆ ಹೋಗೋಕ್ಕೆ ಮುಂಚೆ ಫ್ರೆಂಡ್ ಮನೇಲಿ ಅಡುಗೆ ಮಾಡ್ತಿದ್ದಾರೆ. ಸೊ ಅಡುಗೆ ಸ್ವಲ್ಪ ಲೇಟ್ ಆಗ್ತಿದೆ, ಸ್ಟಾರ್ಟ್ ಆಗಿದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ನಾವು ಒಂಚೂರು ಸುತ್ತಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ಬೋದು ಅಂದರೆ ನೋಡಬೇಕು ಗೈಸ್. ನಾವು ಮೊನ್ನೆ ಲಾಸ್ಟ್ ಟೈಮ್ ದಸರಾಗೆ ಬಂದಿದ್ವಲ್ಲ ಮಂಗಳೂರಿಗೆ, ಅವಾಗ ಇದೇ ರೋಡಲ್ಲಿ ಒಂದು ಸುತ್ತ ಓಡಾಡಿದ್ದು. ಶ್ರವಣ್ಗೂ ಹೇಳ್ತಾರೆ ಇದೇ ರೋಡಲ್ಲಿ ಓಡಾಡಿದ್ದು ನಾವು ಅಂತ. ಅವಾಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಅವತ್ತು ನೈಟ್ ನೋಡಿದ್ದು ನಾವು ಜಾಗನ, ಇವತ್ತು ಡೇ ಟೈಮ್. ನಾವು ನನ್ನ ಪ್ರಕಾರ ಇದೇ ಹೋಟ್ಲಲ್ಲಿ ಇದ್ದಿದ್ದ, ಯಾವ ಹೋಟ್ಲ್ ಏನೂ ಗೊತ್ತಿಲ್ಲ ನನಗೆ. ಬಟ್ ನೈಸ್. ಸಂಜೆ ಹೆಂಗಿದೆ ಮಂಗಳೂರು? ಫಸ್ಟ್ ಟೈಮಾ? ಸಕ್ಕತ್. ಮಂಗಳೂರು ಸೆಕೆಂಡ್ ಟೈಮ್. ನೀನು ಸಕ್ಕತ್ತಾಗಿದೆ. ಏನ್ ನೋಡ್ದೆ ನೀನು? ಮಂಗಳೂರು ಚೆನ್ನಾಗಿದೆ. ಇನ್ನು ಏನ್ ನೋಡೇ ಇಲ್ಲ ಗೈಸ್. ವಾಶ್ರೂಮ್ ನೋಡ್ದ ಅಷ್ಟೇ ಹೋಗ್ಬಿಟ್ಟು. ಈಗ ಸಂಜಯ್ ವಾಶ್ರೂಮ್ ನೋಡ್ ಬಂದು ಸಖತ್ತಾಗಿದೆ ಅಂತ ಗಾಡಿ ಹಿಂಗ ಅಲ್ಲಾಡ್ತು. ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದೆ ಒಳಗಡೆ, ಇದೆಯಾ ಇಲ್ವಾ, ಹೋಗಿದ್ಯಾ ಅಂತ. ಗೈಸ್, ನಂಗೆ ಎನರ್ಜಿ ಡ್ರೈನ್ ಆಗ್ಬಿಟ್ಟಿದೆ, ಮನೆಗೆ ಹೋಗ್ಬೇಕು. ನಾವೊಂದು ದೊಡ್ಡ ಟ್ರಿಪ್ಗೆ ಹೋಗ್ಬೇಕು ಅಂತಿದ್ದೀವಿ ಆಯ್ತಾ, ಫಾರ್ ವೆರಿ ಲಾಂಗ್ ಟೈಮ್. ಇಂಟರ್ನ್ಯಾಷನಲ್ ಟ್ರಿಪ್ಪು. ಅದೆಲ್ಲ ಹೆಂಗ್ ಸರ್ವೈವ್ ಮಾಡೋದು ಅಂತ ಯೋಚನೆ ಮಾಡೋ ಸಂಜಯ್. ಎಷ್ಟು ದಿನ ಇರಬೇಕು ಅಂತಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿ ದಿನ ಇರಬೇಕು ಅಂತಿದ್ದೀವಿ. ಆಗುತ್ತಾ ಇರೋಕ್ಕೆ ಅಂತ. ಬಿಕಾಸ್ ನಂಗೆ ಈಗಲೇ 4-5 ದಿನಕ್ಕೆ ಮನೆಗೆ ಹೋಗ್ಬೇಕು. ನಾನು ರೂಮಲ್ಲಿ ಕೂತ್ಕೋಬೇಕು. ರೂಮ್ ಸಿಕ್ಕಾಗ್ಬಿಟ್ಟಿದೆ. ಮನೆ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ. ನನ್ನ ಕೈಲಿ ಆಗುತ್ತಲ್ಲ, ನೋಡೋಣ. ಬಿಕಾಸ್ ನಾವು ಹಾಸ್ಟೆಲೆಲ್ಲ ನೋಡಿ ಬೆಳೆದಿಲ್ವಲ್ಲ ಗುರು. ಅಪ್ಪ ಅಮ್ಮ ಜೊತೆನೆ ಇದ್ದ ಅಭ್ಯಾಸ ಅಲ್ಲ ಸಂಜಯ್. ಹಂಗ್ ಬಿಟ್ಟಿರಕ್ಕಾಗಲ್ಲ ನಮ್ಗೆ, ಕಷ್ಟ. ನಿತಿನ್, ನೀನು ಹಾಸ್ಟೆಲ್ ಇದ್ದ ಯಾವಾಗಾದ್ರು? ನಿಮ್ಮ ಮನೇನೆ ಹಾಸ್ಟೆಲ್ ಬಂದಿಗೆ ಗಾಡಿ ತಡಿಲ್ಲ ಹಾಕಿದ್ರು. ಬೇಡ ಮನೇಲಿ ಇವ್ನ ಕಾಡ ತಡಿಯಾಕಿದ್ರೆ ಅವ್ರ ಅಪ್ಪ ಅಮ್ಮನೇ ಹಾಸ್ಟೆಲ್ಗೆ ಹೋಗ್ಬಿಟ್ಟಿದ್ರು. ಮನೆ ನೆಮ್ಮದಿ ಪ್ಲೇಸ್. ಹೌದಾ? ಅದು ನಿನಗೆ ಕಣ, ನೀವು ಅಪ್ಪ ಅಮ್ಮಗಲ್ಲ. ಗೈಸ್, ಮಂಗಳೂರು ಶೆಲ್ಗೆ ಬಂದಿದ್ದೀವಿ. ಯಾರು ಬೈ ಮಾಡುವ ಅಂತ. ಗೈಸ್, ಒಂದು ಪ್ರೋಟೀನ್ ಬಾರು, ಒಂದು ಆರ್ಬಿಟ್ಟು, ಮತ್ತು ಒಂದು ಕೋನ್ ಐಸ್, ಒಂದು ನೀರು ಬಾಟ್ಲು, ಇಷ್ಟೇ. ನನ್ನ ಲೈಫ್ ಹಾಳು ಮಾಡಿದ್ದು ಚೆನ್ನಾಗಿ, ನನ್ನ ಲೈಫ್ ಇಂಪ್ರೂವ್ ಮಾಡಿದ್ದು ಸಂಜಯ್. ಸೊ ನನ್ನ ಲೈಫ್ ಚೆನ್ನಾಗಿ ಚೇಂಜ್ ಮಾಡಿದ್ದು ಸಂಜಯ್ ಮತ್ತು ನಿತೀಶ್. ಚೆನ್ನಾಗಿದ್ದೆ, ಹಾಳಾಗೋದೆ. ನಾಳೆಗೆ 6 ಪ್ಯಾಕ್ದು ರಿವೀಲ್ ಮಾಡಬೇಕು ಅಂತಿದ್ದು ನಾವು Feb 20ಗೆ. ಏನಾಗುತ್ತೆ ಗೊತ್ತಿಲ್ಲ, ನಮ್ಮ ಟ್ರೈನರ್ ಹತ್ರ ಕೇಳೋಣ. ಬಟ್ ಐ ಆಮ್ ಸೂಪರ್ ಹ್ಯಾಪಿ. ದ ಲಾಟ್ ಆಫ್ ಥಿಂಗ್ಸ್ ವಿಚ್ ಐ ವಾಸ್ ಅ ವೆರಿ ಡಿಫ್ರೆಂಟ್ ಪರ್ಸನ್. ನಾವು ಚೇಂಜ್ ಅ ಲಾಟ್ ಇನ್ ಮೀ. ನನ್ನ ಡ್ರೆಸ್ಸಿಂಗ್ ಸೆನ್ಸು, ನನ್ನ ಕಾನ್ಫಿಡೆನ್ಸು. ಗೈಸ್, ನಾನು ಹೇಳ್ದಂಗೆ ನಾನು ಹಾಫ್ ಸ್ಲೀವ್ಲೆಸ್ ಹಾಕೊಳ್ಳೋಕ್ಕೆ ಯೋಚನೆ ಮಾಡ್ತಿದ್ದೆ. ಜಿಮ್ಮಲ್ಲಿ ಹಾಫ್ ಟಿ ಶರ್ಟ್ ಹಾಕೊಳ್ಳೋಕ್ಕೆಲ್ಲ ಅಯ್ಯಪ್ಪ ಅಂತೆಲ್ಲ ಕೆಡ್ದಾಕೊಂತ ಇದ್ದೀನಿ ಈಗ ಅಂತ. ಕಾನ್ಫಿಡೆಂಟ್. ಈಗ ಶರ್ಟ್ಲೆಸ್ ಓಡಾಡ್ತೀನಿ. ಕಾನ್ಫಿಡೆನ್ಸ್. ಮುಂಚೆ ಹತ್ರ ಮಾತಾಡ್ಬೇಕಾದ್ರೆ ಗೈಸ್ ಲಿಟ್ರಲಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕಾಗ್ತಿಲ್ಲ. ಬಿಕಾಸ್ ಐ ಬಿಕೇಮ್ ಸೋ ಇನ್ಸೆಕ್ಯೂರ್. ಈಗ ನಿತೀಶ್ ನನ್ನ ಕ್ಲೋಸ್ ಫ್ರೆಂಡ್ ಆಯ್ತಾ. ನಿತೀಶ್ ನನಗೆ ಬಂದ್ಬಿಟ್ಟು, ನೀನು ಮಚಾ ನಿಂದು ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂದರೆ ಯಾರೋ ಹೇಳಿದ್ರೆ ಮ್ಯಾಟ್ರ್ ಆಗಲ್ಲ. ನಿತೀಶ್ ನನ್ನ ಕ್ಲೋಸ್ ಫ್ರೆಂಡ್ ಆಗಿ ನನಗೆ ಹೇಳಿದ್ರೆ ನಂಗೆ ಮ್ಯಾಟ್ರ್ ಆಗುತ್ತೆ. ಇದೆಯಾ, ನಾನು ಲಿಟ್ರಲಿ ಅದನ್ನ ನಾನು ಇರೋದೇ ಹಂಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಯಾರಿಗೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರ್ಲಿಲ್ಲ. ಅಂದರೆ ಈಗ ಯಾರಾದರೂ ನನ್ನ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಕೂದಲು ನೋಡ್ತಿದ್ದಾರೆ, ನನ್ನ ಕೂದಲು ಚೆನ್ನಾಗಿ ಕಾಣ್ತಿಲ್ವಾ, ಯಾಕೆ ಹಂಗೆ ನೋಡ್ತಿದ್ದಾರೆ, ನನ್ನ ಮೂಗೇನಾದ್ರು ದಪ್ಪ ಕಾಣ್ತಿದ್ಯಾ ಅವ್ರಿಗೆ, ನಾನು ಕೆಡ್ದಾಗ ಕಾಣಿಸ್ತಿದ್ದೀನಿ, ನಾವು ಈ ಥರ ಎಲ್ಲ ಆಂಗ್ಸೈಟೀಸ್ ಅಂತ ಅಂಗಡಿಸಿದ್ದೆ ಯಾರ ಹತ್ತಾದ್ರೂ ಮಾತಾಡ್ಬೇಕಾದ್ರೆ. ಇವಾಗ ಅದರ ಇಲ್ಲವೇ ಇಲ್ಲ. ಐ ಬಿಕಮ್ ವೆರಿ ಕಾನ್ಫಿಡೆಂಟ್. ನಾನು ಇರೋದೇ ಹಿಂಗೆ. ನಾನು ಸಕ್ಕದಾಗಿದ್ದೀನಿ ನೋಡೋಕ್ಕೆ. ನಾನು ಸೂಪರ್. ನಾನೇ ಫಿಗರ್. ತಲೆ ಬರ್ಬೇಕು ನಮ್ಗೆ. ಇದೆ ತಲೆ ಇವಾಗ ತನಕ ಹೆಂಗ್ ಜಡ್ಜ್ ಮಾಡ್ತಾರೋ ಪೀಪಲ್, ಹೆಂಗಿದ್ದೀನೋ ನಿನ್ ಬಗ್ಗೆ ಸಂಜೆ ಬಗ್ಗೆ ಮಾತಾಡ್ತಾ ಇಲ್ಲ, ನಿತೀಶ್ ಬಗ್ಗೆ ಮಾತಾಡ್ತಿರೋದು.
ಮಾಡಿದ್ರು ಗೈಸ್ ಈ ಹುಡುಗರು ಬಾಯ್ಸ್ ಯಾವತ್ತೂ ಸೀರಿಯಸ್ ಟಾಕ್ ಮಾಡಕ್ಕೆ ಆಗಲ್ಲ ಅನ್ಸುತ್ತೆ. ಇಂತ ನನ್ನ ಮಕ್ಕಳು ಮುಂಚಿದ್ದೆ ಹೇಳ್ಕೊತಾ ಇದ್ದೀನಿ ಕರಿ ಹೆಣ ಇದ್ದಾಗ ನೋವು ನೋಡು ಅವ್ನು ನೋವು ಹೇಳ್ಕೊತಾನೆ ಏನಿಲ್ಲ ಬಿಡ ಇವಾಗ ಹೇಳ್ತಿರೋದು ನೋವು ಕಡಲೆ ಫಸ್ಟ್ ಬೇಜಾರಾಗಿಲ್ಲ ಸಾರಿ ಕಣ ಬಿಟ್ಬಿಡ್ರಲ್ಲ ಐಸ್ ಕ್ರೀಮ್ ದೂರ ಇಡಕ ಈಗ ಹೊರಟು ಇಲ್ಲಿಂದ ಸಿಗುವ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್. ಸೊ ನಾನು ಲಾಸ್ಟ್ ಟೈಮ್ ಮಂಗ್ಳೂರು ಬಂದಾಗ ಇಲ್ಲಿ ಕೊರಗಜ್ಜ ಅಂತ ಟೆಂಪಲ್ ಇದೆ. ಸೊ ಅಲ್ಲಿಗೆ ಬಂದಿದ್ವಿ ಸೇಮ್ ಜಾಗಕ್ಕೆ, ನಾನು ವರುಣ್ ಬ್ರೋ ಶ್ರವಣ್ ಬ್ರೋ ಎಲ್ಲ. ಸೊ ನನಗೆ ನಿನ್ನೆ ಉಡುಪಿಯಿಂದ ಎಲ್ಲೋ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ನಂಗೆ ಮನ್ಸಲ್ಲಿ ಬಂತು ಒಂದ್ಸರಿ ವಿಸಿಟ್ ಮಾಡ್ಬಿಟ್ಟು ಹೋಗೋದಿಲ್ಲ ಮಂಗ್ಳೂರು ಬಂದಿದ್ದೀವಿ ಅಂತ. ಸೊ ಫೈನಲಿ ಬಂದ್ಬಿಟ್ಟಿದ್ದೀವಿ. ಲೆಟ್ಸ್ ಗೋ ವಿಸಿಟ್ ಮಾಡಿ ಹೋಗುವ. ಎಷ್ಟು? ಅದು 50 rupees ಡ್ರಿಂಕ್ಸ್ ಬಾಟಲ್ ಬೇಕಾ? ಹಾಂ ಅದು ಕೊಡಿ. 140 ಆಗುತ್ತಲ್ಲ ಸೇರಿ. ನೀವು ಹಾಕ್ತೀರೇನು? ಏನು ಡ್ರಿಂಕ್ಸಾ? ನಂಗೆ ಯೂಶಲ್ ಆಗಿ ಟೆಂಪಲ್ಗೆ ಹೋಗಬೇಕು ಇಲ್ಲ ಎಲ್ಲೂ ಹೋಗಬೇಕು ಅಂತ ಅನ್ಸಲ್ಲ. ನಾನು ತುಂಬ ಕಮ್ಮಿ ಹೋಗೋದು. ಬಟ್ ಮನ್ಸಿಗೆ ಬಂತು ಒಂದ್ಸರಿ ವಿಸಿಟ್ ಮಾಡೋಣ ಅಂತ. ಲಾಸ್ಟ್ ಟೈಮ್ ಬಂದಾಗ ಐ ಫೆಲ್ಟ್ ಲಾಟ್ ಆಫ್ ಪೀಸ್. ಸೊ ಒಂದ್ಸರಿ ವಿಸಿಟ್ ಮಾಡೋಣ ಅಂತೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ. ಬನ್ನಿ ಹೇಗಿರುತ್ತೆ ನೋಡುವ. ನನಗೆ ಇಲ್ಲಿ ಆದಿಸ್ಥಳ ಅಂತೆ, ಇದು ಮೇನ್ ಪ್ಲೇಸ್ ಅಂತೆ. ಹಾಯ್ 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 ಹಾಯ್. ಸೊ ಇಲ್ಲಿ ಸ್ಟೋರಿ ಗೊತ್ತಿರುತ್ತೆ, ಏನು ಎಕ್ಸಾಕ್ಟ್ ಸ್ಟೋರಿ ಅಂತ ತಿಳ್ಕೊಳ್ಳೋದಿತ್ತು, ಅದು ಟ್ರೈ ಮಾಡೋಣ ತಿಳ್ಕೊಳ್ಳೋಕ್ಕೆ. ಸೊ ಇಲ್ಲಿ ನಾವೇನು ತೊಗೊಂಡು ಹೋಗ್ತೀವಿ ಅಂದರೆ ಚಕ್ಲಿ ಮತ್ತು ಎಲೆ ಆ್ಯಂಡ್ ಆಲ್ಸೋ ಒಂದು ಆಲ್ಕೋಹಾಲ್ ಬಾಟಲ್ ತೊಗೊಂಡು ಹೋಗ್ತೀವಿ. ಸೊ ಫೆಲ್ಟ್ ರೀಲಿ ಲೈಟ್, ತುಂಬ ಒಂಥರ ನೆಮ್ಮದಿ ಫೀಲ್ ಆಯಿತು. ಒಳಗೆ ಕೂತ್ಕೊಂಡು ಒಳಗೆಲ್ಲ ಶೂಟ್ ಮಾಡೋಗಿಲ್ಲ, ಆಚೆನೂ ಶೂಟ್ ಮಾಡೋಗಿಲ್ಲ. ಸೊ ಅದಕ್ಕೆ ವ್ಲಾಗ್ ಮಾಡಿಲ್ಲ. ಬಟ್ ಫೆಲ್ಟ್ ರೀಲಿ ನೈಸ್ ಗೈಸ್. ಕೂತ್ಕೊಂಡು ಒಂಥರ ನೆಮ್ಮದಿ ಫೀಲ್ ಆಯಿತು. ಒಂದು 5 ನಿಮಿಷ ಕೂತ್ಕೊಂಡ್ವಿ ಕಣ್ಣು ಮುಚ್ಕೊಂಡು. ಫೆಲ್ಟ್ ರೀಲಿ ಗ್ರೇಟ್. ನೀವರು ಮಂಗಳೂರು ಕಡೆ ಬಂದರೆ ವಿಸಿಟ್ ಮಾಡಿ ಹೋಗಿ. ತುಂಬ ಜನ ಮೆಸೇಜ್ ಆಗ್ತಾರೆ ಈಗ ನೋಡಿ ನನಗೆ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗಲೂ ತುಂಬ ಜನ ಮೆಸೇಜ್ ಹಾಕಿದ್ರು. ನನಗೆ ಇದು ಸ್ಟೋರಿ ತಿಳ್ಕೊಬೇಕು ಅಂತ ತುಂಬ ಆಸೆ. ಬಟ್ ನಂಗೆ ಇಲ್ಲಿ ಯಾರೂ ಹೇಳಿಲ್ಲ ಸ್ಟೋರಿನ. ಯಾರಿಗಾದ್ರೂ ಗೊತ್ತಿದ್ರೆ ನಂಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಇನ್ಸ್ಟಾಗ್ರಾಮಲ್ಲಿ, ನನಗೆ ಕಾಮೆಂಟ್ ಹಾಕಿ. ಕೊರಗಜ್ಜ ಬಗ್ಗೆ ಸ್ಟೋರಿ ಕಂಪ್ಲೀಟಾಗಿ ಗೊತ್ತಿದ್ರೆ ಸ್ವಲ್ಪ ಸೊ ಇದು ಪ್ರಸಾದ ವಾಪಸ್ ನಮ್ಗೆ ಕೊಟ್ಟಿರೋದು ಅಲ್ಲಿಂದ. ನಾನು ತಿನ್ನೋಗಿಲ್ಲ ಡೈರೆಕ್ಟು, ಬಟ್ ಮೇ ಬಿ ಟೇಸ್ಟ್ ಗೈಸ್. ನಾವು ಲಂಚ್ ಹೋಗಬೇಕಿತ್ತು ನಮ್ಮ ಫ್ರೆಂಡ್ ಮನೆಗೆ. ಬಟ್ ಅದನ್ನು ಸ್ವಲ್ಪ ಪುಷ್ ಮಾಡಿ ಜಿಮ್ಗೆ ಹೋಗೋಣ ಅಂತ ಜಿಮ್ ಬಂದಿದ್ವಿ. ಮಂಗಳೂರು ಒನ್ ಆಫ್ ದ ಬಿಗ್ಗೆಸ್ಟ್ ಜಿಮ್ ಅಂತ ಇದು. ಸಕ್ಕತ್ತಾಗಿದೆ ನೋಡಿ. ಲಾಕರ್ ರೂಮ್ ನೋಡಿ ಹೆಂಗಿದೆ. ಬನ್ನಿ ಶ್ರವಣ್ ಬಂದು ವಾಪಸ್ ಬಂದರು. ಜಿಮ್ ಮಾಡೋಕೆ ಹೋಗುವ ಗೈಸ್. ಫೈನಲಿ ಔಟ್ಫಿಟ್ ಜಿಮ್ಗೆ ಚೇಂಜ್ ಮಾಡಿಕೊಂಡು ಹೊಡುವ ಗೈಸ್. ಹೊಡುವ. ಹತ್ರ ಶೂಸ್ ಇಲ್ಲ, ಸಾಕ್ಸ್ ಎಲ್ಲ ವರ್ಕೌಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೈಸ್ ಪ್ಲೇಸ್, ತುಂಬ ಸಕ್ಕತ್ತಾಗಿದೆ, ತೋರಿಸ್ತೀನಿ ನಿಮಗೆಲ್ಲ ಗೈಸ್. ನಾನು ಈ ಔಟ್ಫಿಟ್ನ ಟ್ರಾವೆಲ್ ಮಾಡೋಕ್ಕೆ ಅಂತ ಇಸ್ಕೊಂಡಿದ್ದು. ನೋಡಿ ಜಿಮ್ಗೆ ಹಾಕೊಳ್ಳೋ ಥರ ಆಗಿದೆ. ಬಟ್ ನಾನು ಮೊದಲೇ ಕಾನ್ಷಿಯಸಲ್ಲಿದ್ದೆ ಈ ಔಟ್ಫಿಟ್ ಹಾಕೊಂಡಿರೋದು. ಅಣ್ಣ ಬಂದ್ಬಿಟ್ಟು ಜಿಮ್ಗೆ ಯಾರು ಈ ಔಟ್ಫಿಟ್ ಹಾಕ್ತಾರೆ ಅಂತ ಕೇಳ್ತವ್ರೆ. ನಾನು ಹೇಳಿದೆ ಜಿಮ್ ಔಟ್ಫಿಟ್ ತಗೊಳ್ಳಿ ಅಂತ. ಮರ್ತೋದೆ ಬ್ರೋ. ಐ ಗಾಟ್ ದಿಸ್. ಓಕೆ ಗೈಸ್, ಲುಕ್ಸ್ ನೈಸ್. ಶೂಸ್ ತೊಗೊಂಡವ್ರೆ, ಒಂದು ಶೂಸ್ ತಂದಿಲ್ಲ ನನಗೆ, ಸಾಕ್ಸ್ ತಂದಿಲ್ಲ. ಚಡ್ಡಿನೂ ತಗೊಂಡಿದ್ದೀನಿ. ಬೈ ಮಾಡ್ಕೊಂಡ್ ಬರ್ಬೇಕಿತ್ತು. ನಮಗೂ ನಾವು ಫ್ರೆಂಡ್ ಬಂದಿದ್ದಾನೆ ಊರಿಂದ, ನಿಮ್ಮ ಊರಿಗೆ ಬಂದಿದ್ದಾನೆ. ಸೊ ಅಲ್ಲ, ನಿಮ್ಮ ಬ್ಲಾಗಲ್ಲಿ ನೀವು ನನಗೆ 10,000 ಸಾವಿರದ ಟಿಕೆಟ್ ಬುಕ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಹಾಕಿದ್ದಾರೆ ಅಂತ ಗೊತ್ತು. ಸ್ನೇಹಿತರೆ ಒಬ್ರು ಕಮೆಂಟ್ ಹಾಕಿದ್ದಾರೆ, ನಿಮ್ಮ ಹತ್ರ ದುಡ್ಡಿದೆ, ನೀವು ಬಿಸ್ನೆಸ್ ಮಾಡ್ತೀರಾ, ಆದ್ರೆ ಸಹ ಯಾಕೆ ಸ್ಯಾಮ್ ಬ್ರೋಗೆ ಉಪದ್ರ ಕೊಟ್ಟು ಟಿಕೆಟ್ ಮಾಡಿಸ್ತಿದ್ದೀರಾ ಅಂತ. ಯಾರು ಬುಕ್ ಮಾಡಿರೋದು? ನಾನೇ ಮಾಡಿದ್ದೀನಿ ಅಂತ ಹೇಳಿದೆ. ಒಬ್ಬ ಕಮೆಂಟ್ ಹಾಕಿದ್ದಾರೆ ನಿಮ್ಮ ಸಬ್ಸ್ಕ್ರೈಬರ್ ನನಗೆ. ನಮಗೆ ಗೊತ್ತಲ್ಲ ರಿಯಾಲಿಟಿ, ನಮಗೆ ಗೊತ್ತು. ಹಾಗಂತ ನಾನು ನಿಮ್ಗೆ ಉಪದ್ರ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನೇ ತಾನೇ ಮಾಡಿದ್ದು ಗೈಸ್. ಟುಡೇ ಇಟ್ಸ್ ಗೋನಾ ಬಿ ಅ ಮ್ಯಾಸಿವ್ ವರ್ಕೌಟ್. ಶೋಲ್ಡರ್, ಆರ್ಮ್ಸ್ ಆ್ಯಂಡ್ ಬ್ಯಾಕ್ ಅಲ್ಲ ಬ್ರೋ? ಶೋಲ್ಡರ್ ಆ್ಯಂಡ್ ಬ್ಯಾಕ್ ಸೂಪರ್ ಸೆಟ್, ಬೈಸೆಪ್ಸ್ ಆ್ಯಂಡ್ ಟ್ರೈಸೆಪ್ಸ್ ಸೂಪರ್ ಸೆಟ್. ಲೆಟ್ಸ್ ಗೋ ಬ್ರೋ, ಲೆಟ್ಸ್ ಗೋ. ತುಂಬ ದಿನ ಆಮೇಲೆ ವರ್ಕೌಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ ತುಂಬ ದಿನ ಆಗೋಗಿದೆ. ಗೈಸ್ ವರ್ಕೌಟ್ ಮುಗಿತು. ನನಗೆ ನೈಟ್ ಸೂಟ್ ಅಂತ ಕಾನ್ಶಿಯಸ್ ಮಾಡಿದ್ರು ನಮ್ಮ ಶ್ರವಣ್ ನೋಡಿ. ನೈಟ್ ಸೂಟ್ ಥರ ಕಾಣ್ತಿದ್ಯಾ? ಯೂಟ್ಯೂಬರ್ಸ್ಗೆಲ್ಲ ಕ್ಯಾಮ್ರಾ ಬಂದಿದೆ. ನಾವು ಪಾಪದವ್ರು ನಮ್ಮಷ್ಟೇ ವ್ಲಾಗ್ ಮಾಡೋದು. ಏನು ಮಾಡೋದು? 30 ಜನ ಟೀಮ್ ಹೊರಟಿರಲಿ. ಏನಿಲ್ಲ, ಎಲ್ಲಿ ಎಲ್ಲ ಬಾಯ್ಬಿಟ್ಟು ಬಿಡ್ತಾರೆ ಅಂತ ಹೇಳಿ ಕ್ಯಾಮ್ರಾ ಆಫ್ ಮಾಡ್ಬಿಟ್ರು. ಕಳುವ ನೀವು ಕಳುವ. ನಮ್ಮ ಕ್ಯಾಮ್ರಾ ಟೀಮ್ ತೋರಿಸ್ತೀರ, ನಾನು ಬರ್ತೀನಿ ನಿಮ್ಮ ಟೀಮ್ ಬ್ಲಾಗ್ ಮಾಡೋಕ್ಕೆ. ಶ್ರವಣ್ ಬ್ರೋ ಟೀಮ್ ಅಂತ ಬ್ಲಾಗ್ ಮಾಡಾಕ್ತೀನಿ ನಾನು. ಗೈಸ್ ಜಿಮ್ ಒಳಗೆ ಒಂಥರ ಯಾವ್ದು 20 ಗ್ರಾಮ್ಸ್ ನೋಡಿ. ಸ್ವಲ್ಪ ನೋಡಿ ಏನೇನೋ ಇದೆ ಇಲ್ಲಿ. ಬ್ರೋ ಇದು ತೊಗೊಂಬಿಡ್ಲಾ ಒಂದು ಪ್ರೋಟೀನ್ದು ಇದು. ದಿಸ್ ಈಸ್ ಎಪಿಗಮಿಯಾ.
ಫ್ಲೇವರ್ ಕುಕಿ ಆ್ಯಂಡ್ ಕ್ರೀಮ್ ಫೈನ್ ಇದೆ ತೊಗೊಳ್ಳಿ. ನೋಡಿ ಪ್ರೀ ವರ್ಕೌಟ್ ಸ್ಯಾಶೆ ಬೇರೆ ಇಟ್ಟಿದ್ದಾರೆ. ನೈಸ್, ವೆರಿ ನೈಸ್. ಇಂಥ ಜಿಮ್ಸಿಗೆ ಬರಬೇಕು ಗೈಸ್. ಬ್ರೋ ಐ ವಿಲ್ ಟೇಕ್ ದಿಸ್ ಒನ್ ಬ್ರೋ, ವಿಲ್ ಸಿ ಚಾಕ್ಲೇಟ್ ಗೈಸ್. ಸೊ ನಾನು ಚಾಕ್ಲೇಟ್ ತೊಗೊಂಡಿದ್ದೀನಿ. ಶ್ರವಣ್ ಬ್ರೋ ಕುಕೀಸ್ ಆ್ಯಂಡ್ ಕ್ರೀಮ್ ತೊಗೊಂಡಿದ್ದಾರೆ. ಸೊ ಹೇಳ್ರಿ ಯಾವ್ದು ಚೆನ್ನಾಗಿದೆ ಅಂತ ನಿಮಗೆ ಡೆಮಾನ್ಸ್ಟ್ರೇಟ್, ಐ ಮೀನ್ ಸರಿ ಕುಡಿದು ತೋರಿಸ್ಬಿಟ್ಟು ಹೇಳಿ. ಚಾಕ್ಲೇಟ್ ನಾರ್ಮಲ್ ಆಗಿದೆ. ಕುಕ್ಕಿ ಆ್ಯಂಡ್ ಕ್ರೀಮ್ ಹೆಂಗಿದೆ ಹೇಳ್ತೀನಿ ಬ್ರೋ, ವಿಡಿಯೋಗೋಸ್ಕರ ಮಾಡಿದ್ರು ನಾನು. ಸ್ನೇಹಿತರೆ 2 ದಿವಸ ತಗೊಂಡಿದ್ದೀವಿ ಆಯ್ತು, ಒಂದು ನಂಗೆ ಒಂದು ಇಬ್ಬರಿಗೆ ಅಂತ 2 ಕುಡಿಯೋದು ಇವ್ರಿಗೆ. ನಾನು ಯಾಕೆ ಟೇಸ್ಟ್ ಮಾಡೋದು ಅಲ್ಲ, ನಾನು ಮನುಷ್ಯ. ನಮ್ಮ ಆಡಿಯನ್ಸ್ಗೆ ನಾನು ವರ್ಕೌಟ್ ಮಾಡಿ ರಿವ್ಯೂ ಕೊಡ್ತಾ ಇರೋದು. ಆಯ್ತು ಕಟ್ ಸ್ನೇಹಿತರೆ. ಇದು ಹೇಗಾಗಿದೆ ಅಂದರೆ ಒಂದು ಆ್ಯಂಗಲಿಂದ ಇಲ್ಲಿ, ಒಂದು ಆ್ಯಂಗಲಿಂದ ಚಾಕ್ಲೇಟ್ ಚೆನ್ನಾಗಿದೆ. ನಾನು ಚಾಕ್ಲೇಟ್ ತೊಗೊಂಡ್ರೆ ಚೆನ್ನಾಗಿ ಒಳ್ಳೆ ತಪ್ಪು ನಮ್ಮ ಲೈಫಲ್ಲಿ ಡಿಸಿಷನ್. ಕುಕ್ಕೀಸ್ ಆ್ಯಂಡ್ ಕ್ರೀಮ್ ಗೈಸ್. ನಾವು ನಮ್ಮ ಟೀಮ್ ಮೇಟ್ ಅವರ ಮನೆಗೆ ಹೋಗ್ತಿರೋದು. ಸೊ ಅವ್ರ ಅಪ್ಪ ಅಮ್ಮಗೆ ಏನಾದ್ರು ತೊಗೊಂಡು ಹೋಗ್ಬೇಕಿತ್ತು. ಅವ್ರ ಮನೆ ಹತ್ರ ಹೋದ್ಮೇಲೆ ನೆನಪಾಯ್ತು, ಅದಕ್ಕೆ ವಾಪಸ್ ಬಂದಿದ್ದೀವಿ. ಈಗ ಏನು ತೊಗೊಂಡು ಹೋಗೋದು ಅಂತ ನೋಡ್ತಾ ಇದ್ದೀನಿ. ಗೈಸ್ ಸೊ ಬಿಲ್ ಮಾಡಿಸ್ಕೋಬೋದೆಲ್ಲ ತೊಗೊಂಡಿದ್ದೀನಿ ಗೈಸ್. ನಮ್ಮ ನಿತೀಶ್ ಅಣ್ಣಂಗೆ ರೊಚ್ಗೆದ್ದವ್ರು ಹೇಳಿ ಮಚ್ಚ ಸ್ವಲ್ಪ ಟ್ರಸ್ಟ್ ಮಾಡಲೇಬೇಕು. ನಾನು ಬಾಡಿ ಬೆಳೆಸ್ತೀನಿ ಅನ್ನೋ ಗೊತ್ತಿಲ್ಲ, ಬಟ್ ಫಿಟ್ ಆಗಿರ್ಬೇಕು, ನೀಟಾಗಿ ಸಣ್ಣಕ್ಕೆ. ನಾನು ಸ್ವಿಮ್ಮಿಂಗ್ ಪೂಲ್ ಫೋಟೋ ನೋಡಿದ್ನಲ್ಲ, ಅವ್ನು ಕಳ್ಸೋಕ್ಕಿಂತ ಮುಂಚೆ ಇದೆಲ್ಲ ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ದ. ತೆಗ್ದು ನೋಡಿದೆ, ನನ್ನ ಕೈ ಮಾಡೋಣ ಬಿಡೋ ಅಂದೆ. ಇವಾಗ ಪೋಸ್ಟ್ ನೋಡೋಣ ಅನಿಸಿದೆ, ಬದುಕಿದೆ ವೇಸ್ಟು. ಅವಾಗಲೇ ಏನು ಹೇಳ್ತಲ್ಲ ಅದ್ರಲ್ಲಿ ನಾನು ಹಾಕ್ತೀನಿ ಅಂತ ಹೇಳ್ದೆ ಕಣೋ, ನಾನು ಹಾಕ್ತೀನಿ ಅಂದೆ. ನಾನು ಶ್ರವಣ್ ಬ್ರೋ ವರ್ಕೌಟ್ ಮಾಡಿ ಬಂದ್ವಲ್ಲ, ಫುಲ್ ಪಂಪ್ ಆಗಿರೋ ಪಿಕ್ಚರ್ ತೊಗೊಂಡ್ ಬಂದಿದ್ವಿ. ಅದನ್ನ ತೋರಿಸಿದ್ವಿ ಸಂಜಯ್ಗೆ ಮತ್ತೆ ನಿತೀಶ್ಗೆ. ಅದಕ್ಕೆ ನಿತೀಶ್ ರೊಚ್ಗೆದ್ಬಿಟ್ಟವನೆ ನಾನು ಮಾಡ್ತೀನಿ, ಕಮ್ಮಿ ಅಂದ್ರೆ ಎಷ್ಟ್ರಲ್ಲಿ ಆಗುತ್ತೆ ಅಂತ. ಮಾಡ್ತೀನಿ ಅನ್ನೋಕ್ಕಿಂತ 100% ಮಾಡೇ ಮಾಡ್ತೀನಿ. ನಾನು ಮಾಡ್ತೀನಿ, 100% ಮಾಡ್ತೀನಿ. ನನಗೆ ದಯವಿಟ್ಟು ಗೈಡ್ ನಾನು ಮಾಡ್ತೀನಿ ಪ್ಲೀಸ್ ಬ್ರೋ. ಅಲ್ಲ ಅವ್ನಿಗೆ ಎಷ್ಟು ರೂಪಾಯಿ ಕಮ್ಮಿ ಸ್ಟಾರ್ಟ್ ಮಾಡ್ಬೋದು ಡಯಟ್ ಅಂದ್ರೆ ದಿನಕ್ಕೆ? ನೀವು ಫಸ್ಟು ನಿಮ್ಮ ಮನೆಯಲ್ಲಿ ಏನು ತಿಂತ ಇದ್ದೀರಾ ಬೆಳಗಿಂದ ರಾತ್ರಿ ತನಕ, ಅದನ್ನೇ ನಾವು ಸರಿ ಮಾಡ್ಕೊಂಡ್ರೆ ಮುಗೀತು ಫಸ್ಟ್ ಟಾಸ್ಕ್. Okay. ಮತ್ತೆ ಖರ್ಚು ಬಗ್ಗೆ ಯೋಚನೆ ಮಾಡಿ. ಅಷ್ಟೇ. ಬರೀ ಹೇಗಂತ ನಮ್ದು ರೊಟ್ಟಿ ಫುಲ್ ರೈಸು. ರೈಸ್ ಪ್ರಾಬ್ಲಮ್ ಇಲ್ಲ ಬ್ರೋ. ನಾನು ಏನ್ ಹೇಳ್ತಿರೋದಂದ್ರೆ, ನೀವು ಹೇಳೋದು ಮಾತ್ರ ನಾನು ರೈಸ್ ತಿಂತೀನಿ, ಬಟ್ ನೀವು ಬೆಳಗಿಂದ ರಾತ್ರಿ ತನಕ ನೋಡಿದ್ರೆ ನೀವು ಏನೆಲ್ಲ ಕಸ ತಿಂತಿರ್ತೀರ. 100% ಫಸ್ಟ್ ಟಾಸ್ಕ್ ಕಸನ ಎಲಿಮಿನೇಟ್ ಮಾಡೋದು. ಕಸ ಎಲಿಮಿನೇಟ್ ಮಾಡಿದ ಕೂಡಲೇ 50% ಕೆಲಸ ಮುಗಿಯುತ್ತೆ. ನಿಜ ಕಸನೇ ಕಣೋ. ಇವಾಗ ನೋಡು, ದಿಲ್ಪಸನ್ ಬೇಡ ಅಂದ. ನೋಡಿ, ನೋಡಿ ಬ್ರೋ, ಕೇಳಿ ದಿಲ್ಪಸನ್ ಬೇಡ ಅಂದ. ನಾನು ತಗೊಂಡಿದ್ದೀನಿ, ಔಸಿಕೊಂಡಿದ್ದೀನಿ, ಆಮೇಲೆ ತಿನ್ನೋಣ ಅಂತ. ಅದು ಹೇಳಿದ್ದೀನಿ ಬೇಡ ಕಣೋ ನೀನು. ಎತ್ಕೊಂಡ ಆಯ್ತಾ? ಅದಿವಾಗ ಏನಾಗಿದೆ ಅಂದ್ರೆ, ಉಡುಪಿ ಹೋಗೋ ತನಕ ತಿನ್ಬೇಡ, ನಾಯಿ ತರ ತಿನ್ಬೇಡ. ಉಡುಪಿಯಿಂದ ಬಂದ ಆಯ್ತು ಬ್ರೋ, ಮನೆ ತನಕ ಅಂತ ಅನ್ಕೊಂಡೆ. ಆ ಫೋಟೋ ನೋಡೋದ್ಮೇಲೆ ಅನ್ಸಿದೆ, ಇಲ್ಲ ತಪ್ಪು ಎತ್ಕೊಂಡ್ ಬಂದಿದ್ಯಲ್ಲೋ. ಉಡುಪಿ ಈಗ ಅಂಗಡಿಯಲ್ಲಿ ನಾವು ದಿಲ್ಪಸಂದ್ ಎತ್ಕೊಂಡ, ನಾನು ಬೈದಲ್ಲೇ ಡಯಟ್ ಅಂತೀಯಲ್ಲೋ ಬಿಡೋದಿನ ತಿನ್ಬೇಡ ಅಂತ. ನೋಡಕ್ ಕದ್ದೆತ್ಕೊಂಡ್ ಬಂದವನೆ. ಅದೇ ದುಡ್ಡು ಕೊಟ್ಟಿದೀವಿ, ಹಾಕೊಂಬಂದ್ ಒಂದ್ ಬ್ಯಾಗ್. ಬ್ರೋ ಟ್ರಸ್ಟ್ ಬ್ರೋ, ನನ್ನ ದಯವಿಟ್ಟು ಬ್ರೋ ಸ್ಟಾರ್ಟ್ ಫ್ರಮ್ ನೌ ದಿಲ್ಪಸಂದ್ ತಿನ್ಬೇಡ ಅಂತ ಹೇಳಿ. ಟೆಸ್ಟ್ ಇಸ್ ಸ್ಟ್ರೆಂತ್. ಇವಾಗ ತಿನ್ಬೇಡ ಇವತ್ತು. ಮೆಂಟಾಲಿಟಿ ನಮ್ ಚೆನ್ನಾಗಿತ್ತು ಕಣೋ, ಬೇಡ ಅಲ್ಲ ಕಣೋ, ತಿನ್ಬೇಡ ಕಣೋ ಈಗ ದಿಲ್ಪಸಂದ್. ಇದೇ ಮಾತು. ತಿನ್ಗಿನ್ಬಿಟ್ರೆ ನಾನು ಇದು ಕುಡ್ದಂಗೆ ರೆಕಾರ್ಡಿಂಗ್ ಬೇಕು, ವಿಡಿಯೋ ಹಾಕ್ಬಿಡು. ತಿಂದಿದ್ದ ಮೂಮೆಂಟ್ನೇ ನಿಮ್ ಶಿಟ್ಟ ಪಕ್ಕದಲ್ಲಿ ಹಾಕ್ಬಿಟ್ಟು ಇದು ಮಾಡ್ಬಿಡು. ಕ್ಲೀನ್ ಈಟಿಂಗ್ ಸ್ಟಾರ್ಟ್ಸ್ ಫ್ರಮ್ ಕ್ಲೀನ್ ಟಾಕಿಂಗ್. ನೋಡಿ ಸ್ಟಾರ್ಟ್ ಮಾಡಿ ಇವಾಗ ಫುಲ್ ಚೇಂಜ್ ಮೈ ಬಿಹೇವಿಯರ್. ಅಲ್ಲ ನಾನು ಅಲ್ಲ ಮಚ್ಚ ಹೇಳಿಲ್ಲ ನೋಡ ಮೊನ್ನೆ, ನಾನು ಜಗತ್ತ ಮಾತಾಡಬೇಕು, ತಮ್ಮ ಅಂತ ಟ್ರೈ ಮಾಡಿ. ಮಾಡ್ತೀನಿ. ನಿಮ್ ತಮ್ಮ ಅಂತ ಟ್ರೈನ್ ಮಾಡಿ. ಮಾತು ಬರಲ್ಲ ಅಂತ ಹೆಂಗಾಡ್ತಾ ನೋಡಿ ಮಾತನ್ನ. ತಮ್ಮ ಅಂತ ಟ್ರೈನ್ ಮಾಡಿ ಅಂತ ಅದು ಮಾಡಿಸ್ಕೊಟ್ಬಿಡಿ. ಏನು ಬಟ್ ಕಾಸಿಲ್ಲ, ಬಟ್ ಬಿಸ್ನೆಸ್ ಮಾಡ್ತೀವಲ್ಲ ಅವಾಗ ಐ ವಿಲ್ ಶೇರ್ ಎವ್ರಿಥಿಂಗ್. ಮಾಡ್ಬೇಕು ಶಾಲೆ. ಏನ್ ನೋಡಿ ಇನ್ಸ್ಪೈರ್ ಆದ ಮಚ್ಚ? ದೇವ ಸತ್ಯಗಳು ಏನಾಯ್ತು, ಹುಟ್ಟೇನೋ ಇದು ಇದಕ್ಕೂ ನೋಡು, ಬಟ್ಟೆ ಹಾಕೋದಲ್ಲ ಮಚ್ಚ, ಚೆನ್ನಾಗಿರ್ಬೇಕು. ಫಿಸಿಕ್ ಮಚ್ಚ, ಫಿಸಿಕ್ ಗೈಸ್. ಐ ಆಮ್ ಸೋ ಪ್ರೌಡ್. ನನ್ನ ಸರ್ಕಲ್ ಎಲ್ಲ ನಾನು ನೋಡಿ ಇನ್ಸ್ಪೈರ್ ಆಗ್ತಿದ್ದಾರೆ ಬಾಡಿ ಮಾಡಬೇಕು ಅಂತ. ಮಚ್ಚ ನಾನು ನೋಡಿ ಇನ್ಸ್ಪೈರ್ ಒಂಚೂರು ಆಗಿದೆಯಾ? ನಮ್ಮಮ್ಮ ನೀನು ನೋಡಿ ಇನ್ಸ್ಪೈರ್ ಆಗ್ತಿರೋದು ನೋಡೋ ಬಟ್ಟೆ. ಫೀಲ್ ಸೋ ಗ್ರೇಟ್ ಗೈಸ್. ನೋಡು ಅವ್ನು ಹೆಂಗೆ ಹಂದಿದ ಅವ್ನು ನಡ್ಕಡೆ ಬಂದ್ಬಿಟ್ಟಾರ ಚೆನ್ನಾಗಿ ಗೊತ್ತಾಯ್ತು. ಏಯ್ ನಿತೀಶ್ ಸುಮ್ಮನೆ ಇರು. ಮಂಗಳೂರು ಲೋಕಲ್ಸ್ ಮನೆ ಹೇಗಿರುತ್ತೆ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಮಂಗಳೂರು ಫುಡ್ ಇದು. ರಕ್ಷಿತ್ ಶೆಟ್ಟಿ ಸರ್ ನೆನ್ನೆ ಯಾವುದೋ ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ಇದು ಸಾರು ಮತ್ತು ಈ ಥರ ಕೋರೆ ರೊಟ್ಟಿ ಮತ್ತು ಮೀನು ಫ್ರೈ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ನಾನು ಇದನ್ನು ತಿಂದ ಬೆಳೆದಿರೋದು. ಟೇಸ್ಟಿ ಬ್ರೋ. ಟೇಸ್ಟ್ ಇಸ್ ಅಷ್ಟೇ ಕ್ಯಾಲೋರೀಸ್ ಹೈ ಕ್ಯಾಲರೀಸ್.
ಕೊಂಚ ಕೋಕ್ ಗ್ರೇವಿ ಕೊಟ್ಟೆ. ಅಲ್ಲಗೆ ಇವ್ರು ಖಾರ ತಿನ್ಬಿಟ್ಟವ್ರಂತೆ. ಇಲ್ಲಿ ಪ್ರೋಟೀನ್ ಬಾರ್ ಇದೆ ಕಾರಲ್ಲಿ, ಎತ್ಕೊಡ್ಬೇಕು. ಬ್ರೋ ನಿಜ ಖಾರ ಆಗ್ತಿದೆ ಬ್ರೋ. ಖಾರ ನಾನೇನ್ ಮಾಡ್ಲಿ, ಕೊಡ್ತೀನಿ ರೀ. ಖಾರ ತಿನ್ನೋದು ಬಂದು ನಮಗಿಲ್ಲಿ ರೋದನೆ ಇಡೋದು. ಛೇ, ಯಾವ್ದ್ರಿ ಇದ್ರಲ್ಲಿ ಪ್ರೋಟೀನ್ ಬಾರು? ಅದನ್ನ ರಾತ್ರಿ ತೊಯ್ದು 2 ಏನಾಯ್ತು ಅದು ನಂಗೆ ಗೊತ್ತಿಲ್ಲ ಬ್ರೋ. ಇವ್ರು ಬೇಡ ಬೇಡ ತಗೊಳೋದಿದ್ದು ನಂದು ನೋಡಿ, ಇದೇ ಅವ್ರ ಜೀವ ಕಾಪಾಡ್ತಿದೆ ಇವಾಗ. ಹಂಗೆ ಅದಕ್ಕೆ ನಿಂಗೆ ಬೇಡವಾ? ಆಬ್ವಿಯಸ್ಲಿ ಬೇಕು. ಅರ್ಧ ಅಲ್ಲ, ನೀವು ತಗೋಬೇಡಿ ಅಂದ್ರಲ್ಲ ನೋಡಿ, ಇವಾಗ ಇದನ್ನೇ ತಿಂತಾ ಇದ್ದೀರಾ. ಖಾರ ಎಲ್ಲ ಓಕೆ ಬ್ರೋ, ಖಾರ ಸಹಿಸ್ಕೊಳಕ್ಕಾಗಲ್ಲ. ನಂಗೂ ಖಾರ ಇಷ್ಟ ಆಗಲ್ಲ. ಐ ಕಾಂಟ್ ಇಟ್ ಸ್ಪೈಸಿ. ತುಂಬಾ ಲೈಟ್ ಸ್ಪೈಸಿ ತಿನ್ನಲ್ಲ ನಾನು. ಶ್ರವಣ್ ಬ್ರೋ ಕಾರ್ ಓಡಿಸ್ತಾವ್ರೆ, ನಮ್ ಬಾಯ್ಸ್ ಮಾತೇ ಆಡ್ತಾ ಇಲ್ಲ. ಜೀವದ ಮೇಲೆ ಭಯ ಬಂದ್ಬಿಟ್ಟಿದೆ ಎಲ್ರಿಗೂ. ನಾನು ಏನಾಯ್ತು, ಎಲ್ಲ ನಗ್ನಗ್ತಾ ಇದ್ದವ್ರು, ಮಾತಾಡ್ತಿದ್ದವ್ರು ಸೈಲೆಂಟ್ ಆಗ್ಬಿಟ್ಟವ್ರಲ್ಲ. ಅಣ್ಣ ಕಾರ್ನ ಲೆಫ್ಟು ರೈಟು ಎಡಿತವ್ರೆ. ನಮ್ಗೆ ಹೆಂಗೆ ಫೀಲ್ ಆಗ್ತಿದೆ ಅಂದ್ರೆ ಗಾಯ್ಸ್, ನಾನು 8 ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ದೀನಿ. 8 ವರ್ಷದಿಂದ ಮಾಡ್ತಿದ್ದೀರಾ? ದೇವ್ರಣ್ಣ ಎಲ್ಲ ರಾಂಗ್ ಕಲ್ಸ್ಬಿಟ್ಟವ್ರು ನಿಮ್ಗೆ. ಅದು ಯಾರು ಕಲ್ಸಿದ್ ನಿಮ್ಗೆ ಕಾರ್ ಓಡಿಸೋದನ್ನ? ಯಾರ್ರೀ ಅದ್ ಕಲ್ಸಿದ್ ನಿಮ್ಗೆ? ಸ್ಮೂತ್ ಆಗಿ ಹೋಗಿ ರಿಮೋಟ್ ಕಂಟ್ರೋಲ್ ಅಲ್ಲಿ ಕಲ್ತಿದ್ದ? YCT ಗೇಮ್ ಅಲ್ಲಿ ಕಲ್ತಿದ್ದ ನೀವು? ಲೆಫ್ಟು ರೈಟು ಅಲ್ಲಿ ಕುತ್ತೋತರ ಗುದುಬೇಡಿ ಆಮೇಲೆ, ಆಯ್ತಾ? ಆರಾಮಾಗಿ ಬ್ರೋ. ಈ ರೋಡ್ ನೋಡಿ, ಈ ರೋಡ್ ಇಂದ ಆಚೆ ಹೋಗ್ಬಾರ್ದು ನಾವು. ಇದೇ ರೋಡ್ ಹಾಕಿ ಹೋಗ್ತಿರೋದು. ಹೌದಾ? 3 ಸರಿ ಆ ರೋಡ್ ಅಲ್ಲಿ ಇದ್ರಿ ಬ್ರೋ ನೀವು. 4 ಈ ರೋಡ್ ಕಲ್ಸಿರೋದು ನಿಮ್ನ. ಸುಳ್ಳು. ಹೋಗಿಲ್ಲ ಮುಂಚೆ ನಿತಿ? ಹೋಗಿಲ್ಲ ಸಂಜಯ್? ಹೋದ್ರು. ಅದೆಲ್ಲ ನಿಮ್ಮ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಸೈಡ್ ತಗೊಳ್ತಾರೆ. ಇಲ್ಲ ಬ್ರೋ, ನಾವು ನೋಡಿದ್ವಿ. ಬ್ರೋ ಮೇಲೆ ಇರೋ ದೇವ್ರು ನೋಡ್ತಿದ್ದಾನೆ ಬ್ರೋ, ನೀವ್ ಯಾವ ರೋಡಲ್ಲಿ ಇದ್ರಿ ಅಂತ. ಓವರ್ಟೇಕ್ ಮಾಡುವಾಗ ಮತ್ತೆ ಆ ಕಡೆ ಹೋದ್ ಈ ಕಡೆ ಹೋಗ್ಲಿ. ಹೋಗಿದ್ರಾ? ಆ ಕಡೆ ಹೋಗಿದ್ರಾ? ಓವರ್ಟೇಕ್ ಮಾಡ್ಲಿ. ಹೋಗಿದ್ರಾ? ಯಾಕೆ ಹೋಗಿದ್ರಿ? ಓವರ್ಟೇಕ್ ಮಾಡೋದು ಮಾಡಿ ಬಂದವ್ರು ಬಿಡು. ಸರಿ ಆಯ್ತು ಗೈಸ್, ಶೋಕ್ಯವಾಗಿ ಆರಾಮಾಗಿ ನಿಧಾನವಾಗಿ ಪ್ರಧಾನವಾಗಿ ಬೆಂಗಳೂರಿಗೆ ಹೋದ್ರೆ ಸಾಕು ಗೈಸ್. ನಮ್ಮ ಅಣ್ಣನ ಮೇಲೆ ನಮಗೆ ನಂಬಿಕೆ ಇದೆ. 8 ವರ್ಷ ಡ್ರೈವಿಂಗ್ ಸ್ಕಿಲ್ಸ್. ಬಸ್ ಸ್ಟಾಪ್ ಸಿಕ್ಕರೆ ಸಾಕು, 3 ಜನ. ಯಾವ್ದಾದ್ರು ಬಸ್ ಸ್ಟಾಪ್ ಇದ್ರೆ ನಿಲ್ಸ್ಬಿಡಿ ಬ್ರೋ. ಮೊದ್ಲೇ ಬ್ರೇಕ್ ಇಲ್ಲ ಅಂತ ಬಡ್ಕೋತೈತೆ ಕಾರ್ ಅದು. ಗೈಸ್ ನಂಬಿಕೆ ಇದೆ, ನಂಬಿಕೆ ಇದೆ. ಅಯ್ಯೋ ಏನಣ್ಣ ನಂಬಿಕೆ ಇದೆ. ರಣವೀರ್ ಅಲಾವದಿಯಾ. ನಾವು ಅಂದ್ರೆ ಅವ್ರು ಇನ್ನೂ ರೈಸ್ ಆಗಿ ಹೂ ಮಾಡಿ ಪವರ್ ಸಾಂಗ್ ಆಗಿ ಸ್ವಲ್ಪ ಪವರ್ ಬೇಡ ರಾಕಿ ಬಾಯ್ ಹಾಕಿ. ರಾಕಿ ಬಾಯ್, ಧೀರ ಸುಲ್ತಾನ. ರಾಕಿ ಬಾಯ್ ಪ್ಲೀಸ್. ರಾಕಿ ಬಾಯ್ ಪೂಕಿ ಬಿಡ್ತಾರೆ ಈಗ. ಇವತ್ತು ಶ್ರವಣ್ ಬಾಯ್ ಆಗ್ತಾರೆ ಬ್ರೋ. ಇದು ದೊಡ್ಡ ಮಾಲ XUV ಬ್ರೋ. ಈ ರೋಡ್ ನೋಡಿ ಗೈಸ್, ಈ ರೋಡ್ ಮಾಡ್ತಿದ್ದೆ. ಸುಮ್ನೆ ಕುತ್ಕೊಳ್ಳಿ, ನಂಗೆ ಡ್ರೈವ್ ಮಾಡ್ಲಿಕ್ಕೆ ಡಿಸ್ಟರ್ಬ್ ಆಗುತ್ತೆ. ನಂಗೆ ಭಯ ಆಗ್ತಿದೆ ಬ್ರೋ. ಮುಂದೆ ಕೂರ್ತೀಯಾ? ಮುಂದೆ ಡಿಕ್ಕಿ. ಎಂತ ಕಾಮಿಡಿ ಮಾಡ್ತೀರಿ, ಇಷ್ಟ ಚಂದ ಡ್ರೈವ್ ಮಾಡ್ತಿದ್ದಾರೆ. ಓ ಅಣ್ಣ ರೈಸ್ ಆಗ್ತಾವ್ರೆ, ಹಾಡ್ ಕೇಳ್ತಾವ್ರೆ. ಅಣ್ಣ ಬಾಡಣ್ಣ ನಮ್ಮನ್ನ ಬಿಟ್ಬಿಡಿ ಅಣ್ಣ, ಹೇಳ್ಬಿಡು ಮಚ್ಚ. ನಿಧಾನ ಶ್ರವಣ್ ಬಾಯ್. ನಮ್ಗೆ ಡ್ರೈವಿಂಗ್ ನೋಡಕ್ಕೆ ಬಿಡಪ್ಪ ಅಣ್ಣ. ನಿತೀಶ್ ಏನ್ ಹೇಳ್ತಾನೆ ಗೊತ್ತಾ, ನನಗೆ ನೆಮ್ಮದಿಯಾಗಿ ಓಡ್ಸಕ್ಕೆ ಬಿಡಿ ಬ್ರೋ ಅಂದ್ರೆ, ಬ್ರೋ ನಮ್ಮನ್ನ ಬಿಟ್ಬಿಟ್ಟು ಬಂದು ನೆಮ್ಮದಿಯಾಗಿ ಓಡಿಸ್ಕೊ ವಾಪಸ್ ಬನ್ನಿ ಅಂತ. ಬ್ರೋ ಆರಾಮಾಗಿ ಹೋಗಿ, ಟೆನ್ಷನ್ ಹೋಗ್ಬಿಡಿ. ನಾನು ಡ್ರೈವ್ ಮಾಡ್ಕೊಂಡು ಎಲ್ಲೆಲ್ಲ ಹೋಗಿದ್ದೀನಿ ಬ್ರೋ. 10-20 ಸ್ಪೀಡಲ್ಲಿ ಹೋಗಿ ಬ್ರೋ ಸಾಕು. ಅಲ್ಲಿ ನೋಡಿ ಏನ್ ಬಂತು ನೋಡಿ, ಬಂತಾ ಬ್ರೋ? ನೀವು ಸುಮ್ಮನೆ ಆಡಿಯನ್ಸ್ಗೆ ನನ್ನ ಡ್ರೈವಿಂಗ್ ಬಗ್ಗೆ ಎದುರಿಸ್ತಿದ್ದೀರಾ. ಗಾಯ್ಸ್ ಫೈನಲಿ ಸೇಫ್ ಆಗಿ ಒಂದು ಕಾಫಿ ಡೇ ಹತ್ರ ಬಂದಿದ್ದೀವಿ ಗಾಯ್ಸ್. ನಮ್ಮ ಅಣ್ಣ ಸೇಫ್ ಆಗಿ ಕರ್ಕೊಂಡ್ ಬಂದವ್ರೆ. ಥ್ಯಾಂಕ್ ಯು. ಲೈಫಲ್ಲಿ ಪ್ಲೀಸ್ ಗಾಡಿ ಓಡ್ಸಕ್ ಹೋಗ್ಬೇಡಿ. ಎಂತ ಮೋಸ ಮಾರೆ ಸ್ನೇಹಿತರೆ, ಇವ್ರನ್ನ ನಂಬೇಡಿ ಆಯ್ತಾ. ಗೈಸ್ ಏನು ಟರ್ನಿಂಗ್ ಅಲ್ಲೆಲ್ಲ 50-60 ಹೊಡಿತಾವ್ರೆ. ತುಂಬಾ ಚೆನ್ನಾಗಿ ಓಡಿಸಿದ್ರು. ಪ್ರಾಮಿಸ್ ಚೆನ್ನಾಗಿ ಓಡಿಸಿದ್ರು, ಬಟ್ ಭಯ ಆಗುತ್ತೆ ಹಂಗೆ ಓಡಿಸಿದ್ರು. ಗೈಸ್ ಇಲ್ಲೊಂದು ಕಾಫಿ ಅಂಗಡಿಗೆ ಬಂದು ಕಾಫಿ ಡೇಲಿ ಕಾಫಿ ಕುಡಿದು ಅದನ್ನು ವ್ಲಾಗ್ ಮಾಡಿಲ್ಲ ನಾನು. ಸ್ವಲ್ಪ ಫೈಲ್ಸ್ ಸೆಂಡ್ ಮಾಡೋ ಟೆನ್ಷನ್ ಇದ್ದೆ.
ಈಗ ನಾವು ಶ್ರವಣರು ಮುಂದೆ ಕೂತ್ಕೋತಾರಂತೆ, ನಾನು ನಮ್ಮ CC ಏರ್ ಬ್ಯಾಗ್ ಪಕ್ಕ ಕೂತ್ಕೋತಾ ಇದ್ದೀನಿ. ಏಯ್ ಪೂರ ಇಲ್ಲೇ ಓದಾಗಿದೆ ಆ ಕಡೆ ಸಾಯಿಸ್ಬಿಡ್ತೀನಿ, ಇಲ್ಲೇ ಕೂರು, ನಾ ಪಕ್ಕನೇ ಕೂರ್ಬೇಕು ಇವಾಗ. ನಾನು CC ಆಗಿಂದ ಕೂತು ತುಂಬ ಹೊತ್ತಾಯಿತು ಬೇಸ್, ಹಿಂಗೆ ಪಕ್ಕ ಎಷ್ಟು ನಿಮ್ಮದೇ ಕೂತಿದ್ದೆ ಬೇಕು ನಾನು ನಿಜವಾಗ್ಲೂ. ಗಾಡಿ ಸಡನ್ನಾಗಿ ನಿಂತೋಯ್ತು. ಆಮೇಲೆ ಏನೋ ಇಂಡಿಕೇಶನ್ ಬರ್ತಿದೆ, ಆಯಿಲ್ದಾ ಏನು ಸ್ಟೇರಿಂಗು ಆಫ್ ಆಗಿ ಆನ್ ಮಾಡು ಹಾಂ ಇವಾಗ ಆನ್ ಮಾಡಿ ರಿಲೀಸ್ ಆಗುತ್ತೆ. ಇರೋ ವೆಯ್ಟ್ ಮಾಡು ಒಂದು ಸ್ವಲ್ಪ ಹೊತ್ತು. ಏನು ಲಾಕ್ ಆಗಿದೆಯಾ ಸ್ಟೇರಿಂಗು? ಇಲ್ಲ ಸಿಂಬಲ್ ಬಂತಪ್ಪ. ಏನು ಸ್ಟೇರಿಂಗ್ ಇದು? ಯಾಕಾಯ್ತು? ಮೂವ್ ಆಗ್ತಿತ್ತಾ ಗಾಡಿ? ಸ್ಟೇರಿಂಗ್ ಲಾಕ್ ಆಯ್ತಾ? ಇಲ್ಲ ಏನಾಗಿಲ್ಲ ಕಣ, ಹೀಟಾಗಿ ಅಂತ ಹೇಳ್ತಾವೆ. ಅಲ್ಲ ಸ್ಟೇರಿಂಗ್ ಕೂಡ ಆಯಿಲ್ ಇದೆ ಅದಕ್ಕೆ. ಶೆಟ್ ಮ್ಯಾನ್, ನಾಳೆ ಫಸ್ಟ್ ಸರ್ವಿಸ್ ಕೊಡ್ಬೇಕು ಗಾಡಿನ. ಫಸ್ಟ್ ಇಲ್ಲಿಂದ ಹೋಗಿ ರೀಚ್ ಆದರೆ ಸಾಕು ಗೈಸ್. ಏನೇನು ಆಗ್ತೈತೆ ನಮ್ಮ ಗಾಡಿಗೆ ಗೈಸ್. ನನ್ನ ಕಿವಿ ಬಂದಾಗ ಹೋಗ್ಬಿಟ್ಟಿದೆ, ಫುಲ್ ನೋವು ಶುರು ಆಗೋಯ್ತು. ಅದಕ್ಕೆ ಇಲ್ಲೊಂದು ಹೋಟ್ಲಿದೆ, ಬಿಸಿನೀರು ಕಾಫಿ ಕುಡಿಯೋಣ ಅಂತದ್ದು. ಈಗ ತಾನೇ ಕಾಫಿ ಕುಡಿದೆ, ಮತ್ತೆ ಕಾಫಿ ಬೇಡ, ಜಾಸ್ತಿ ಕಾಫಿ ಆಗೋಗುತ್ತೆ ಅಂತೇಳಿ ಒಂದು ಬಿಸಿನೀರು ಒಂಚೂರು ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ ಬಿಸಿನೀರು ಕುಡಿಯೋಕ್ಕೆ. ಹಾಟ್ ವಾಟರ್ ಬಂತು. ಗುಡ್ ನೈಟ್. ಗುಡ್ ನೈಟ್ ಗೈಸ್. ಫೈನಲಿ ನಿತೀಶಿಗೆ ಬಾಯ್ ಹೇಳಿ. ಈಗ ಶ್ರವಣ್ ಬ್ರೋಗು ಬಿಡಕ್ಕೆ ಬಂದಿದ್ದೀವಿ. ಶ್ರವಣ್ ಬ್ರೋಗು ಬಾಯ್ ಹೇಳ್ತಾ ಇದ್ದೀವಿ. ಬಾಯ್ ಬಾಯ್ ಮೈ ಬ್ರದರ್, ಹ್ಯಾಡ್ ಅ ಗ್ರೇಟ್ ಟ್ರಿಪ್. ಸಿಗುವ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಸಿಗುವ. ಬಾಯ್ ಹೇಳಿ ಆಡಿಯನ್ಸ್. ಸಿಗಲ್ವಾ? ಬಾಯ್ ಹೇಳಿ ಆಡಿಯನ್ಸ್ಗೆ. ಬಾಯ್ ಸ್ನೇಹಿತರೆ. ಅಲ್ಲ ನೆಕ್ಸ್ಟ್ ಟ್ರಿಪ್ಪು ಇಂಟರ್ನ್ಯಾಷನಲ್ ಇರುತ್ತೆ ಅಂತ. ಗೈಸ್ ಅಣ್ಣ ಬಂದಿದ್ದು ಒಂದು ಬ್ಯಾಗ್ ಜೊತೆಗೆ, ಆದರೆ ಹೋಗ್ತಾ ಇರೋದು ತುಂಬ ಐಟಮ್ಗಳ ಜೊತೆಗೆ. ನೋಡಿ, ಬೇರೆ ಏನಾದ್ರು ಜೀವನವೆಂದರೆ ಇದು. ನಾವೆಲ್ಲ ಬದುಕ್ತಿರೋ ಜೀವನ ಅಲ್ಲ. ಅಷ್ಟೇನಾ? ಇನ್ಯಾರು ಇದೆಯಾ? ನೋಡ್ಬಿಡು, ಸ್ಕ್ಯಾನ್ ಹಾಕ್ಬಿಡಿ. ಮತ್ತೆ ತಗೊಳ್ತೀನಿ. ತಗೊಳಕ್ಕೆ ಇನ್ನೇನಿದೆ ಅಲ್ಲಿ. ಬಾಯ್ ಬಾಯ್. ಗುಡ್ ನೈಟ್ ಬ್ರೋ. ಸಿ ಯು. ಬಾಯ್ ಬಾಯ್. ಸಿ ಯು. ಬಾಯ್ ಚಿನ್ನಿ. ಬಾಯ್ ಬಾಯ್. ಗೈಸ್ ಫೈನಲಿ ಎಲ್ರಿಗೂ ಬಾಯ್ ಹೇಳಿ. ಒಂದು ಕ್ರೇಜಿಯಸ್ಟ್ ಟ್ರಿಪ್ ಇದು, ಒನ್ ಆಫ್ ದ ಕ್ರೇಜಿಯಸ್ಟ್ ಟ್ರಿಪ್. ನಾವು ತುಂಬ ಟ್ರಿಪ್ಸ್ ಮಾಡಿದ್ದೀವಿ, ಬಟ್ ದಿಸ್ ಟ್ರಿಪ್ ಎಷ್ಟು ನಕ್ಕಿದ್ದೀವಿ, ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ, ಬಿಹೈಂಡ್ ದ ಸೀನ್ ಅಂದರೆ ವ್ಲಾಗ್ ಬಿಟ್ಟು ಬೇಜಾನ್ ಮಜಾ ಮಾಡಿದ್ದೀವಿ, ಬೇಜಾನ್ ನಕ್ಕಿದ್ದೀವಿ. ಎಷ್ಟೊಂದು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಕ್ರೇಜಿ ಟ್ರಿಪ್ ಗೈಸ್. ಸೊ ಯಾ, ಫೈನಲಿ ನಾನು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ಇನ್ನು ಯಾವುದೋ ಟ್ರಿಪ್ ಇರಲ್ಲ, ಇನ್ನೊಂದು 10-15 ದಿನದಲ್ಲಿ ನಾವು ಒಂದು ಕ್ರೇಜಿ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ಟೇಕಿಂಗ್ ಅ ಲಾಟ್ ಆಫ್ ರಿಸ್ಕ್ ಫಾರ್ ದಟ್ ಟ್ರಿಪ್. ನೋಡೋಣ ಏನಾಗುತ್ತೆ ಅಂತ. ಲೈಫ್ ಇಸ್ ಆಲ್ ಅಬೌಟ್ ರಿಸ್ಕ್. ಸೊ ಲೆಟ್ಸ್ ಗೋ ಗೈಸ್. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್ ಗೈಸ್. ನಿಮ್ಮಿಂದ ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಟ್ರಿಪ್ಪಿಗೆ ಹೋಗಿ ವಾಪಸ್ ಬರೋ ಥರ ಆಯಿತು. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ ಅಬೌಟ್ ದಟ್. ಥ್ಯಾಂಕ್ ಯು ಗೈಸ್. ಲಾಟ್ಸ್ ಆಫ್ ಲವ್ ಗೈಸ್. ಲುಕ್ ಅಟ್ ಹೌ ಕ್ರೇಜಿ ಮೈ ಕಾರ್ ಲುಕ್ಸ್ ಗೈಸ್. ವಾವ್, ಸಾಕತ್ತಾಗಿ ಕಂಡಿದ್ದೆ. ಬಂದ ತಕ್ಷಣ ವಾವ್ ಅನ್ಸ್ತು ನೋಡ್ಬಿಟ್ಟು ನನಗೇನು. ಬಟ್ ಇನ್ನು ಓಡ್ಸೋಕ್ಕೆ ಆಗಿಲ್ಲ ಜಾಸ್ತಿ, ನಾಳೆ ಓಡ್ಸೋಣ. खत्म, बाय बाय, टाटा, गुड बाय, गया.